ಈ ಜಗತ್ತಿನಲ್ಲಿರೋ ವೈಚಿತ್ರಗಳು ಒಂದಾ ಎರಡ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಅವುಗಳು ಯಾರಿಗೂ ಸುಲಭವಾಗಿ ಅರ್ಥ ಆಗೋದು ಇಲ್ಲ. ಒಂದನ್ನು ನೋಡಿ ಅದರ ಬಗ್ಗೆ ತಿಳಿದುಕೊಳ್ಳೋ ಹೊತ್ತಿಗೆ ಮತ್ತೊಂದು ವಿಚಿತ್ರ ಅನಿಸೋ ವಿಚಾರ ಎದುರಿಗೆ ಬಂದಿರುತ್ತೆ. ನಾವು ಇವತ್ತು ಹೇಳೋಕ್ಕೆ ಹೊರಟಿರೋದು ಕೂಡ ಅಂಥದ್ದೇ ಮತ್ತೊಂದು ವಿಷಯ. ನಿಮಗೆ ಗೊತ್ತಿರೋ ಹಾಗೆ ಸಾಗರ ಅಂದರೆ ಹೇಗೆ ಹೇಳಿ? ಅದರ ಅಗಲ ಆಳವನ್ನು ಸರಿಯಾಗಿ ತಿಳಿಯೋಕ್ಕಾಗಲ್ಲ. ಅದರ ಗರ್ಭದಲ್ಲಿ ಹುದುಗಿ ಹೋಗಿರೋದನ್ನು ನಿಖರವಾಗಿ ಕಂಡು ಹಿಡಿಯೋಕ್ಕೂ ಆಗಲ್ಲ. ಅದರಲ್ಲಿ ಹುದುಗಿರೋ ವೈಶಿಷ್ಟ್ಯವೂ ಅಷ್ಟೇ ವಿಲಕ್ಷಣ. ಅಂಥದ್ದೇ ಒಂದು ಸಮುದ್ರ ಇಲ್ಲಿದೆ. ಅದು ಮಾಮೂಲಿ ಸಾಗರದಂತಿಲ್ಲ. ಅಲ್ಲಿಗೆ ಸಾಯೋಕೆ ಅಂತ ಡಿಸೈಡ್ ಮಾಡ್ಕೊಂಡು ಹೋದವರನ್ನು ಬದುಕಿಸಿ ವಾಪಸ್ ಕಳಿಸ್ಕೊಡುತ್ತೆ. ನೋಡಿ ಅಲ್ಲಿ ಎಷ್ಟೊಂದು ಸ್ವಚ್ಛಂದವಾಗಿ ಜನ ಸಮುದ್ರದಲ್ಲಿ ಮಲಗಿದ್ದಾರೆ ಅಂತ. ಕೆಲವರಂತೂ ಕೇಳೋದೇ ಬೇಡ, ಇಲ್ಲೇ ಪೇಪರ್ ಓದ್ತಾ ಬಿಂದಾಸಾಗಿ ತೇಲ್ತಿದ್ದಾರೆ. ಆದರೆ ಇವರು ಯಾರೂ ಕೂಡ ಮುಳುಗೋದಿಲ್ಲ. ಅದು ಕೂಡ ಯಾವುದೇ ಲೈಫ್ ಜಾಕೆಟ್ ಹಾಕ್ಕೊಂಡಿಲ್ಲ. ಆದರೂ ಇವರು ಮಾತ್ರ ತೇಲ್ತಿದ್ದಾರೆ. ಅದಕ್ಕೆ ನೋಡೋ, ನಾವು ಮೊದಲು ಇದೇ ಜೀವನದಲ್ಲಿ ಜಿಗುಪ್ಸೆ ಬಂದು ಸಾಯ್ತೀನಿ ಅಂದ್ಕೊಂಡು ಈ ಸಮುದ್ರಕ್ಕೆ ಬಿದ್ದರೆ ಮುಳುಗೋದಿಲ್ಲ. ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಸಮುದ್ರ ಅಂದರೆ ಏನು? ಅಲ್ಲಿ ಬಿದ್ದರೂ ಸಾಯಿಲ್ಲ ಅಂದರೆ ಏನು? ಮತ್ತೊಂದು ವಿಚಾರ ಅಂದರೆ ಈಜು ಬರದೇ ಇದ್ದರೂ ಭಯ ಬೇಡ. ಸಮುದ್ರದ ಮಧ್ಯದವರೆಗೂ ಹೋಗಿ ಬರ್ಬೋದು, ತೊಂದರೆನೇ ಆಗಲ್ಲ. ಇನ್ನು ಈ ಸಮುದ್ರಕ್ಕೆ ಹೆಸರೇನು ಗೊತ್ತಾ? ಡೆಡ್ ಸಿ, ಅಂದರೆ ಸತ್ತ ಸಮುದ್ರ ಅಂತ. ಇದೇ ಸತ್ತಿರುವಾಗ ಜನರನ್ನು ಹೇಗೆ ಸಾಯಿಸುತ್ತೆ ಅಂತೀರಾ? ಇದ್ರೂ ಇರ್ಬೋದು. ಅಂಥದ್ದೊಂದು ವಿಚಿತ್ರ ಸಾಗರ ಇರೋದು ಎಲ್ಲಿ ಅಂತೀರಾ? ಇಸ್ರೇಲ್ ಮತ್ತು ಜೋರ್ಡನ್ ಮಧ್ಯದ ಪಶ್ಚಿಮ ತೀರದಲ್ಲಿ. ಇದೊಂದು ನೈಋತ್ಯ ಏಷ್ಯಾದಲ್ಲಿರುವ ಉಪ್ಪು ಸರೋವರ. ಇದನ್ನು ಸಾಲ್ಟ್ ಸಿ ಮತ್ತು ಸಿ ಆಫ್ ಲಾಟ್ ಅಂತಲೂ ಕರೀತಾರೆ. ಈ ಪ್ರದೇಶದಲ್ಲಿ ಜಲಮೂಲ ಕಡಿಮೆ ಮಟ್ಟದಲ್ಲಿರುತ್ತೆ. ಹಾಗೆ ಈ ಭೂಪ್ರದೇಶ ಕಡಿಮೆ ಎತ್ತರದಲ್ಲಿರುತ್ತೆ. ಡೆಡ್ ಸಿ ನೀರು ಸಮುದ್ರದ ನೀರಿಗಿಂತ ಸುಮಾರು 10 ಪಟ್ಟು ಹೆಚ್ಚು ಉಪ್ಪಿನಿಂದ ಕೂಡಿರುತ್ತೆ. ಸರಿ, ಹಾಗಾದರೆ ಯಾಕೆ, ಹೀಗಾಗಲು ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋದರೆ ಹಲವಾರು ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಿಂದೆ ಈ ಉಪ್ಪು ನೀರಿನ ಸರೋವರ ಮೆಡಿಟರೇನಿಯನ್ ಸಮುದ್ರದೊಂದಿಗೆ ಸಂಪರ್ಕ ಹೊಂದಿತ್ತು. ಆಫ್ರಿಕಾ ಮತ್ತು ಅರೇಬಿಯನ್ ಟೆಕ್ಟೋನಿಕ್ ಶಿಲಾಪದರಗಳು ಆಚೀಚೆ ಸರಿಯೋ ಘರ್ಷಣೆಯಲ್ಲಿ ಉಪ್ಪು ನೀರಿನ ಸರೋವರಕ್ಕೆ ಮೆಡಿಟರೇನಿಯನ್ ಸಮುದ್ರದ ಸಂಪರ್ಕ ತಪ್ಪಿ ಹೋಯಿತು. ಹೀಗಾಗಿ ಇದು ನೆಲದ ಮಧ್ಯೆ ನಿಂತ ನೀರಿನ ನೆಲೆಯಾಯಿತು. ಸುತ್ತಲಿನ ಭೂಪ್ರದೇಶದಿಂದ ತಾಜಾ ಸಿಹಿ ನೀರು ಈ ಸರೋವರಕ್ಕೆ ಹರಿದು ಬರುತ್ತೆ. ಆದರೆ ಇಲ್ಲಿಗೆ ಬಂದ ನೀರು ಬೇರೆಲ್ಲಿಗೂ ಹರಿದು ಹೋಗೋಕ್ಕೆ ಅವಕಾಶ ಇಲ್ಲ. ಮರಳುಗಾಡಿನಲ್ಲಿ ಆವಿಯಾಗುವ ನೀರು ಉಪ್ಪಿನ ಅಂಶವನ್ನು ಇದ್ದಲ್ಲೇ ಉಳಿಸೋದ್ರಿಂದ ಮೃತ ಸಮುದ್ರದ ನೀರಿನ ಅಂಶ ಹೆಚ್ಚಾಗಿದೆ. ಲವಣಾಂಶ ಹೆಚ್ಚಾಗಿರೋದ್ರಿಂದ ಜೀವಿಗಳ ಉಳಿವಿಗೆ ವ್ಯತಿರಿಕ್ತ ಪರಿಸರ ನಿರ್ಮಾಣವಾಗಿದೆ. ಡೆಡ್ ಸಿ ನಿಜವಾಗಲೂ ಮೃತ ಸಮುದ್ರವೇ? ಇದಕ್ಕೆ ಉತ್ತರ ಹೌದು. ಸಮುದ್ರ ಮಟ್ಟಕ್ಕಿಂತ 1412 ಅಡಿಗಳಷ್ಟು ಕೆಳಗಿರುವ ಕೋಬಾಲ್ಟ್ ನೀಲಿ ನೀರಿನಿಂದ ಡೆಡ್ ಸಿ ಮತ್ತು ಅದರ ಸುತ್ತಮುತ್ತಲಿರುವ ಪಕ್ಷಿ, ಮೀನು ಅಥವಾ ಸಸ್ಯಗಳು ಏನೊಂದು ಇಲ್ಲಿ ಕಂಡುಬರಲ್ಲ. ಸ್ಫಟಿಕದಂಥ ಸೋಡಿಯಂ ಕ್ಲೋರೈಡ್ನ ಬಂಡೆಗಳು ಮತ್ತು ಮರಳು ಈ ನೀರಿನಂಚಿನಲ್ಲಿ ಹೊಳೆಯುತ್ತಿರ್ತವೆ. ಈ ಹಂತದಲ್ಲಿರುವಾಗಲೇ ಜುಡಿಯಾ ಪರ್ವತ ಮತ್ತು ಜೋರ್ಡಾನ್ ಪರ್ವತಗಳ ಮಧ್ಯೆ ಆನಂದದಾಯಕ ಕ್ಷಣಗಳನ್ನು ಕಳೆಯೋಕ್ಕೆ ಅಂತ ಪ್ರವಾಸಿಗರು ಇಲ್ಲಿಗೆ ದಂಡೆತ್ತಿ ಬರ್ತಾರೆ. ಇನ್ನು ಕೆಲವರು ಸೂರ್ಯ ಸ್ನಾನಕ್ಕಂತಲೇ ಇಲ್ಲಿ ಭೇಟಿ ಕೊಡ್ತಾರೆ. ಮೊದಲು ಈ ಡೆಡ್ ಸಿಯ ನೀರಿನಲ್ಲಿ ತೇಲ್ತಾರೆ. ಜೊತೆಗೆ ಇಲ್ಲಿರೋ ಮಣ್ಣಿನೊಳಗೆ ದೇಹವನ್ನು ಹುದುಗಿಸಿಕೊಳ್ತಾರೆ. ಈ ಪ್ರಕ್ರಿಯೆಯಿಂದ ದೇಹ ಹೈಲುರಾನಿಕ್ ಆಸಿಡ್ ಮತ್ತು ಇತರ ಖನಿಜಗಳನ್ನು ಹೀರಿಕೊಳ್ಳುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಚರ್ಮ ಕಾಂತಿಯುತವಾಗಿರುತ್ತೆ. ಈ ಡೆಡ್ ಸಿ ತೀರಗಳಲ್ಲಿ ಯಾವುದೇ ಧ್ವನಿಗಳು ಲಭ್ಯವಿಲ್ಲ. ಯಾಕಂದರೆ ಇಲ್ಲಿ ಅಲೆಗಳೇಳುವಷ್ಟು ರಭಸದ ಅರಿವು ಇರೋದಿಲ್ಲ. ಹೀಗಿದ್ಮೇಲೆ ದೋಣಿ ಯಾಕೆ? ಇಲ್ಲಿ ಸದಾ ನಿಶ್ಶಬ್ದ. ಈ ಪರಿಸರ ಯೂಟೋಪಿಯನ್ ಗ್ರಹದ ಯಾವುದೋ ಒಂದು ತಾಣದಂತೆ ಕಾಣುತ್ತೆ. ಹೀಗೆ ಈ ಡೆಡ್ ಸಿ ತಾನು ಸತ್ತಿರೋ ಹೆಸರು ಇಟ್ಕೊಂಡಿದ್ರೋ ಮತ್ತೊಬ್ಬರನ್ನು ಮಾತ್ರ ಸಾಯೋಕ್ಕೆ ಬಿಟ್ಟಿಲ್ಲ. ಇದುವರೆಗೂ ಯಾರೂ ಇಲ್ಲಿ ಮುಳುಗಿ ಸತ್ತಿದ್ದಾರೆ ಅನ್ನೋ ಉದಾಹರಣೆನೂ ಒಂದು ಸಹ ಇಲ್ಲ.